ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹೊಸ ಸ್ಪಾಟ್ನತ್ತ ಹೊರಟ ಎಸ್ಐಟಿ ಅಧಿಕಾರಿಗಳು ನಿಗೂಢ ವ್ಯಕ್ತಿಯನ್ನ ಕರ್ಕೊಂಡು ಹೊರಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ತಂಡ 13ನೇ ಪಾಯಿಂಟ್ನಲ್ಲಿ ಇಂದು ಶೋಧ ಕಾರ್ಯಾಚರಣೆ ಇಲ್ಲ. ಹೊಸ ಸ್ಪಾಟ್ನಲ್ಲಿ ತಲೆಬುರುಡೆಗಾಗಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಧರ್ಮಸ್ಥಳ ಬದಲು ಹೊಸ ಸ್ಪಾಟ್ನಲ್ಲಿ ಶೋಧವನ್ನ ಮಾಡ್ತಾರೆ. ಅಂದ್ರೆ ಧರ್ಮಸ್ಥಳದಲ್ಲಿ ನೋಡಿ, ಈ ವ್ಯಕ್ತಿ ಹೇಳಿರೋ ಹಂಗೆ ಬೇರೆ ಜಾಗ ಅಂತ ಹೇಳಿದ್ದಾನೆ. ಹಾಗಾಗಿ ಬೇರೆ ಜಾಗದಲ್ಲಿ ಇವತ್ತು ಶೋಧ ಕಾರ್ಯವನ್ನು ಮಾಡ್ತಾರೆ. ನಿಗೂಢ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಹೊರಟಿದ್ದಾರೆ. 13ನೇ ಪಾಯಿಂಟ್ನಲ್ಲಿ ಇಂದು ಶೋಧ ಇಲ್ಲ. ಆತ ಗುರುತಿಸಿದ ಜಾಗದಲ್ಲಿ ಹೊಸ ಸ್ಪಾಟ್ನಲ್ಲಿ ತಲೆಬುರುಡೆಗಾಗಿ ಶೋಧ ಕಾರ್ಯವನ್ನು ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳ ಬದಲು ಹೊಸ ಸ್ಪಾಟ್ನಲ್ಲಿ ಶೋಧ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಬಿಗ್ ಟ್ವೀಟ್ ಸಿಗ್ತಾ ಇದೆ. ಆತ ಹೇಳಿದಂತ ವಿಚಾರದ ಅನುಸಾರ ಈಗ ಬೇರೆ ಜಾಗದಲ್ಲಿ ಆತನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ. ನೋಡಿ, ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿದ್ದು ಅಲ್ಲಿನ ಸಂಪೂರ್ಣ ಇಂಚಿಂಚು ಮಾಹಿತಿಯನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಆ ವ್ಯಕ್ತಿ ಏನಿದ್ದಾನಲ್ಲ, ಆ ಮುಸುಕುದಾರಿ ವ್ಯಕ್ತಿ, ಆತನನ್ನ ಬೇರೆ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಧರ್ಮಸ್ಥಳದ ಬದಲು ಹೊಸ ಸ್ಪಾಟ್ನಲ್ಲಿ ಶೋಧ ಕಾರ್ಯಕ್ಕಾಗಿ ಆತನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ವ್ಯಕ್ತಿಯನ್ನ ಸದ್ಯ ಆತ ತೋರಿಸಿದಂತ ಜಾಗದಲ್ಲಿ ಏನೂ ಕೂಡ ಸಿಗದೇ ಇರೋದ್ರಿಂದಾಗಿ ಆತನನ್ನ ಈಗ ಬೇರೆ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ಆತನೇ ಹೇಳಿರುವಂತ ಜಾಗ ಅಂತ ಅನ್ಸುತ್ತೆ. ಈ ಜಾಗ ಅಲ್ಲ, ಇನ್ನೊಂದು ಜಾಗದಲ್ಲಿ ನಾನು ಹೂತು ಹಾಕಿದ್ದೀನಿ ಅಂತೇಳಿ ಆ ನಿಟ್ಟಿನಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಆತನನ್ನ ಒಂದ್ ಕಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ಜೊತೆ ಕರೆದುಕೊಂಡು ಹೋಗ್ತಾ ಇದ್ರೆ ನಾವು ಕೂಡ ಆತನನ್ನ ಆ ವೆಹಿಕಲ್ ಅನ್ನ ಫಾಲೋ ಮಾಡ್ತಾ ಇದೀವಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಧರ್ಮಸ್ಥಳದಿಂದ ಬೇರೆ ಜಾಗ ಅದು. ಧರ್ಮಸ್ಥಳದ ಬದಲು ಹೊಸ ಸ್ಪಾಟ್ ಆತ ತೋರಿಸಿದ್ದಾನೆ. ಹಾಗಾಗಿ ಆ ಸ್ಪಾಟ್ಗೆ ಈಗ ಕರೆದುಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಉತ್ಖನನ ಕಾರ್ಯ ಎಲ್ಲವೂ ಕೂಡ ನಡೆಯುತ್ತೆ. ಇವತ್ತು 13ನೇ ಪಾಯಿಂಟ್ ನಲ್ಲಿ ಅಲ್ಲಿ ಉತ್ಖನನ ಮಾಡ್ತಾರೆ ಅಂತೇಳಿ ಅನ್ಕೊಂಡಿದ್ರು, ಆದ್ರೆ ಉತ್ಖನನ ಕಾರ್ಯ ಮಾಡಿರಲಿಲ್ಲ. ಈಗ ಬೇರೆ ಜಾಗದಲ್ಲಿ ಆತನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಆತನಿಂದ ಮಾಹಿತಿಯನ್ನ ಪಡೆದುಕೊಂಡು ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ. ನಿರಂತರವಾಗಿ ಸತತ 10 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆತ ತೋರಿಸಿದ ಕೆಲವು ಜಾಗಗಳಲ್ಲಿ ಏನೂ ಸಿಗದ ಹಿನ್ನೆಲೆಯಲ್ಲಿ ಬೇರೆ ಜಾಗದಲ್ಲಿ ಆತ ನಾನು ಶವವನ್ನ ಹೂತಿದ್ದೇನೆ, ಅಲ್ಲಿ ಹೋದ್ರೆ ಡೆಫಿನೆಟ್ಲಿ ಅಲ್ಲಿ ಕಳೆಬರ ಸಿಗುತ್ತೆ ಅನ್ನುವ ಆತನ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಈಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಕರೆದುಕೊಂಡು ಧರ್ಮಸ್ಥಳದ ಬದಲು ಬೇರೆ ಕಡೆಗೆ ಆತನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಕಾರ್ಯ ಮಾಡ್ತಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಇದೇನಾಗುತ್ತೆ ಅನ್ನೋದ್ರ ಬಗ್ಗೆ. ಇವತ್ತು ಶೋಧ ಕಾರ್ಯ ನಡೆಯೋದು ಬಹುತೇಕ ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಧಿಕಾರಿಗಳನ್ನ ಹೊಸ ಸ್ಪಾಟ್ಗೆ ದೂರುದಾರ ಕರ್ಕೊಂಡು ಹೋಗಿದ್ದಾನೆ. ಇವತ್ತು ಉತ್ಖನನ ನಡೆಯುತ್ತೋ ಅಥವಾ ಕೇವಲ ಸ್ಥಳವನ್ನ ಗುರುತು ಮಾಡ್ತಾರೋ, ಕೇವಲ ಸ್ಥಳ ಗುರುತು ಮಾಡ್ತಾರ ಅಧಿಕಾರಿಗಳು ಇವತ್ತು. ನಾಳೆಯಿಂದ ಹೊಸ ಸ್ಪಾಟ್ನಲ್ಲಿ ಶೋಧ ನಡೆಯುತ್ತಾ ಅನ್ನೋದು ಭಾರಿ ಕುತೂಹಲ ಇದೆ. ನೇತ್ರಾವತಿ ಸ್ನಾನಘಟ್ಟಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಎಂಟ್ರಿ ಕೊಟ್ಟಿದೆ. ನಿಗೂಢ ವ್ಯಕ್ತಿ ಜೊತೆಲೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. 13ನೇ ಪಾಯಿಂಟ್ ಅನ್ನ ಬಿಟ್ಟು ಬೇರೆ ಮತ್ತೊಂದು ಸ್ಥಳದಲ್ಲಿ ಆತ ತೋರಿಸಿದ ಜಾಗದಲ್ಲಿ ಇವತ್ತು ಶೋಧ ಕಾರ್ಯವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಹೂತಿಟ್ಟ ಶವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೊಸ ಜಾಗಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಈಗ ಹೋಗ್ತಾ ಇದೆ. ನಿಗೂಢ ವ್ಯಕ್ತಿಯನ್ನ ಕರೆದುಕೊಂಡು ಹೊಸ ಸ್ಥಳ ಗುರುತು ಪತ್ತೆಗೆ ಮುಂದಾದ ಎಸ್ಐಟಿ. ಕಾಂಕ್ರದಾರ್ ಕಾಡಿನಲ್ಲಿ ಸಮಾಧಿ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಪದ್ಮಲತಾ ಮನೆ ಬಳಿ ಬಂದ ನಿಗೂಢ ವ್ಯಕ್ತಿ. ಧರ್ಮಸ್ಥಳ ಹೂತಿಟ್ಟ ಶವ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಹೊಸ ಜಾಗಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ನಿಗೂಢ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಹೊಸ ಸ್ಥಳವನ್ನು ಗುರುತು ಮಾಡಿ ಅಲ್ಲಿ ಅಗೆಯುವಂತ ಕಾರ್ಯತಂತ್ರ ಈಗ ಎಸ್ಐಟಿ ಅಧಿಕಾರಿಗಳದ್ದು. ಹೀಗಾಗಿ ಆತನನ್ನ ಕರೆದುಕೊಂಡು ಎಸ್ಐಟಿ ಅಧಿಕಾರಿಗಳು ಈಗ ಹೋಗ್ತಾ ಇದ್ದಾರೆ. ಅದರ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಹೊಸ ಸ್ಪಾಟ್ನತ್ತ ಹೊರಟಿದ್ದಾರೆ. ಇಲ್ಲೇನೂ ಕೂಡ ಕಳೆಬರ ಸಿಗದ ಹಿನ್ನೆಲೆಯಲ್ಲಿ ಆ ನಿಗೂಢ ವ್ಯಕ್ತಿಯನ್ನ ಕರೆದುಕೊಂಡು ಎಸ್ಐಟಿ ಅಧಿಕಾರಿಗಳ ತಂಡ ಈಗ ಬೇರೆ ಜಾಗಕ್ಕೆ, ಇನ್ನೊಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಪದ್ಮಲತಾ ಅವರ ಮನೆ ಬಳಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೊಸ ಸ್ಪಾಟ್ನತ್ತ ಎಸ್ಐಟಿಗಳ ತಂಡ ಈಗ ಹೊರಟಿದೆ. ನಿಗೂಢ ವ್ಯಕ್ತಿ ಕೂಡ ಅವರ ಜೊತೆಗೆ ಇದ್ದಾನೆ. ಅಲ್ಲಿ ಹೋಗಿ ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡ್ತಾರೆ. ಆತ ಅಷ್ಟು ನಿಖರವಾಗಿ ಹೇಳಿದ್ದಂತ ಜಾಗದಲ್ಲೇ ಅಲ್ಲಿ
ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಈಗ ಬೇರೆ ಜಾಗ ಅಂತ ಹೇಳ್ತಾ ಇದ್ದಾನೆ. ಎಸ್ಐಟಿ ಪೊಲೀಸರು ಅಲ್ಲಿಗೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆತ 4 ಶವಗಳನ್ನ ಹೂತಿರೋದಾಗಿ ಮಾಹಿತಿಯನ್ನ ನೀಡಿದ್ದಾನೆ ಬೇರೆ ಜಾಗದಲ್ಲಿ. ಹೀಗಾಗಿ ಆ ಬೇರೆ ಸ್ಥಳಕ್ಕೆ ಆತನನ್ನ ಕರೆದುಕೊಂಡು ಹೋಗುವ ಮೂಲಕ ಆತ ಏನ್ ಹೇಳಿದಾನೆ ಆ ಸಂಬಂಧ ಆತ ಗುರುತಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಬೇರೆ ಸ್ಥಳದಲ್ಲಿ ಆರಂಭ ಆಗುತ್ತೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಮಾಡಬೇಕಾಗಿತ್ತು, ಆದ್ರೆ ಇವತ್ತು ಮಾಡಿರಲಿಲ್ಲ. ಆತನೇ ಹೇಳ್ದಂಗೆ ಈ ಸ್ಥಳವಲ್ಲ ಬೇರೆ ಸ್ಥಳ ಅಂತೇಳಿ ಹೇಳಿರೋದ್ರಿಂದಾಗಿ ಧರ್ಮಸ್ಥಳದ ಬದಲು ಬೇರೆ ಕಡೆಗೆ ಆತನನ್ನ ಈಗ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದ ತಕ್ಷಣ ಇವತ್ತೇ ಉತ್ಖನನ ಮಾಡ್ತಾರ ಅಥವಾ ಆತ ಇವತ್ತು ಇಂಥ ಜಾಗದಲ್ಲಿ ನಾನು ಹೂತಿದ್ದೇನೆ ಅಂತೇಳಿ ಆತ ತೋರಿಸಬಹುದು. ಆ ಸ್ಥಳವನ್ನ ಗುರುತಿಸಿಕೊಂಡು ಅಲ್ಲಿ ಉತ್ಖನನ ಮಾಡುವಂತ ಸಾಧ್ಯತೆಗಳಿದೆ. ಬಹುಶಃ ಅದು ಇವತ್ತೇ ಆಗುತ್ತಾ ಗೊತ್ತಿಲ್ಲ. ಸದ್ಯ ಅಂತೂ ಆತ ಕರೆದುಕೊಂಡು ಹೋಗಿದ್ದಾನೆ ಬೇರೆ ಕಡೆಗೆ. ಆತನ ಸಮ್ಮುಖದಲ್ಲೇ ಉತ್ಖನನ ಆಗಬೇಕಾಗಿದೆ. ಆತ ಗುರುತಿಸಿದ ಜಾಗದಲ್ಲೇ ಉತ್ಖನನ ಆಗುತ್ತೆ. ಎಸ್ಐಟಿ ಪೊಲೀಸರು ಅಂತೂ ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಇಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಂದಷ್ಟು ಕ್ಲಿಯರ್ ಆಗಿದೆ. ಆತ ಹೇಳಿದಂತ 13 ಜಾಗದಲ್ಲಿ ಸಿಕ್ಕಿರೋದು ಕೇವಲ 1-2 ಜಾಗದಲ್ಲಿ ಮಾತ್ರ ಅಸ್ಥಿಪಂಜರ. ಹೀಗಿರುವಾಗ ಆತ ಈಗ ಮತ್ತೆ ಬೇರೆ ಜಾಗ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಬೇರೆ ಜಾಗಕ್ಕೆ ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಹೊಸ ಸ್ಪಾಟ್ನಂತೆ ಎಸ್ಐಟಿಗಳ ತಂಡ ಈಗ ಹೊರಟಿದೆ. ನಿಗೂಢ ವ್ಯಕ್ತಿ ಕೂಡ ಅವರ ಜೊತೆಗೆ ಇದ್ದಾನೆ. ಅಲ್ಲಿ ಹೋಗಿ ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡ್ತಾರೆ. ಆತ ಅಷ್ಟು ನಿಖರವಾಗಿ ಹೇಳಿದ್ದಂತ ಜಾಗದಲ್ಲೇ ಅಲ್ಲಿ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಈಗ ಬೇರೆ ಜಾಗ ಅಂತ ಹೇಳ್ತಾ ಇದ್ದಾನೆ. ಎಸ್ಐಟಿ ಪೊಲೀಸರು ಅಲ್ಲಿಗೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆತ 4 ಶವಗಳನ್ನ ಹೂತಿರೋದಾಗಿ ಮಾಹಿತಿಯನ್ನ ನೀಡಿದ್ದಾನೆ ಬೇರೆ ಜಾಗದಲ್ಲಿ. ಹೀಗಾಗಿ ಆ ಬೇರೆ ಸ್ಥಳಕ್ಕೆ ಆತನನ್ನ ಕರೆದುಕೊಂಡು ಹೋಗುವ ಮೂಲಕ ಆತ ಏನ್ ಹೇಳಿದಾನೆ ಆ ಸಂಬಂಧ ಆತ ಗುರುತಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಬೇರೆ ಸ್ಥಳದಲ್ಲಿ ಆರಂಭ ಆಗುತ್ತೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಮಾಡಬೇಕಾಗಿತ್ತು, ಆದ್ರೆ ಇವತ್ತು ಮಾಡಿರಲಿಲ್ಲ. ಆತನೇ ಹೇಳ್ದಂಗೆ ಈ ಸ್ಥಳವಲ್ಲ ಬೇರೆ ಸ್ಥಳ ಅಂತೇಳಿ ಹೇಳಿರೋದ್ರಿಂದಾಗಿ ಧರ್ಮಸ್ಥಳದ ಬದಲು ಬೇರೆ ಕಡೆಗೆ ಆತನನ್ನ ಈಗ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದ ತಕ್ಷಣ ಇವತ್ತೇ ಉತ್ಖನನ ಮಾಡ್ತಾರ ಅಥವಾ ಆತ ಇವತ್ತು ಇಂಥ ಜಾಗದಲ್ಲಿ ನಾನು ಹೂತಿದ್ದೇನೆ ಅಂತೇಳಿ ಆತ ತೋರಿಸಬಹುದು. ಆ ಸ್ಥಳವನ್ನ ಗುರುತಿಸಿಕೊಂಡು ಅಲ್ಲಿ ಉತ್ಖನನ ಮಾಡುವಂತ ಸಾಧ್ಯತೆಗಳಿದೆ. ಬಹುಶಃ ಅದು ಇವತ್ತೇ ಆಗುತ್ತಾ ಗೊತ್ತಿಲ್ಲ. ಸದ್ಯ ಅಂತೂ ಆತ ಕರೆದುಕೊಂಡು ಹೋಗಿದ್ದಾನೆ ಬೇರೆ ಕಡೆಗೆ. ಆತನ ಸಮ್ಮುಖದಲ್ಲೇ ಉತ್ಖನನ ಆಗಬೇಕಾಗಿದೆ. ಆತ ಗುರುತಿಸಿದ ಜಾಗದಲ್ಲೇ ಉತ್ಖನನ ಆಗುತ್ತೆ. ಎಸ್ಐಟಿ ಪೊಲೀಸರು ಅಂತೂ ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಇಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಂದಷ್ಟು ಕ್ಲಿಯರ್ ಆಗಿದೆ. ಆತ ಹೇಳಿದಂತ 13 ಜಾಗದಲ್ಲಿ ಸಿಕ್ಕಿರೋದು ಕೇವಲ 1-2 ಜಾಗದಲ್ಲಿ ಮಾತ್ರ ಅಸ್ಥಿಪಂಜರ. ಹೀಗಿರುವಾಗ ಆತ ಈಗ ಮತ್ತೆ ಬೇರೆ ಜಾಗ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಬೇರೆ ಜಾಗಕ್ಕೆ ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ.